ನಮಸ್ಕಾರ ಎಲ್ಲರಿಗೂ. ಬನ್ನಿ ಕಲಿಯೋಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲಿಕೆ ಇರಲಿ ಸದಾ ಬಾಳಲ್ಲಿ. ನಾವು ಪ್ರಚಲಿತ ಘಟನೆಗಳನ್ನು, ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು, ಕಂಪ್ಯೂಟರ್ ಜ್ಞಾನದ ಪ್ರಶ್ನೆಗಳನ್ನು GPSTR, PSTR, TET, HSTR ಪತ್ರಿಕೆಗಳಿಗೆ ಅನುಕೂಲವಾಗುವಂತೆ ಯಾವ ಥರ ನಿಮ್ಗೆ ವಿಡಿಯೋ ಬೇಕಂತ ಕೇಳ್ರಿ, ನಾವು ಅವುಗಳನ್ನು ಮಾಡಿ ಹಾಕ್ತೀವಿ. 2026 ಜೂನ್ 25 ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರ ಮಾಲಿಕೆ. ಇತ್ತೀಚೆಗೆ ಜ್ವಾಲಾಮುಖಿ ಸ್ಫೋಟದಿಂದಾಗಿ ಸುದ್ದಿಯಲ್ಲಿದ್ದ ವೋಲ್ಕನೋ ಡಿ ಫ್ಯೂಗೊ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಮೆಕ್ಸಿಕೋ, ಬಿ ಪನಾಮಾ, ಸಿ ಗ್ವಾಟೆಮಾಲಾ, ಡಿ ಹೊಂಡುರಾಸ್. ನೋಡ್ರಿ, ವೋಲ್ಕನೋ ಡಿ ಫ್ಯೂಗೊ ಯಾವ ದೇಶದಲ್ಲಿನ ಜ್ವಾಲಾಮುಖಿಯಲ್ಲಿ ಆಗಿದೆ? ಸರಿಯಾದ ಉತ್ತರ ಗ್ವಾಟೆಮಾಲಾ. ಗ್ವಾಟೆಮಾಲಾದಲ್ಲಿರುವ ವೋಲ್ಕನೋ ಡಿ ಫ್ಯೂಗೊ ಅಂದರೆ ಬೆಂಕಿಯ ಜ್ವಾಲಾಮುಖಿ ಇತ್ತೀಚೆಗೆ ತೀವ್ರವಾಗಿ ಸ್ಫೋಟಗೊಂಡಿದೆ. ಜ್ವಾಲಾಮುಖಿಯಿಂದಾಗಿ ಕಲ್ಲು ಮತ್ತು ಬೂದಿ ಹೊರಬಂದಿದ್ದರಿಂದ ಪ್ರವಾಸಿಗರನ್ನು ಅಲ್ಲಿಂದ ತುರ್ತಾಗಿ ಸ್ಥಳಾಂತರಿಸಲಾಯಿತು. ಪ್ರಶ್ನೆ 2. ಇತ್ತೀಚೆಗೆ ಪಶ್ಚಿಮ ಘಟ್ಟಗಳಲ್ಲಿ ಪತ್ತೆಯಾದ ಅಂತರಂ ಇಡುಕ್ಕಿ ಯಾವ ಜೀವಿಗಳ ಗುಂಪಿಗೆ ಸೇರಿದೆ? ಆಪ್ಷನ್ ಎ ಕಪ್ಪೆ, ಬಿ ಟೈಗರ್ ಪತಂಗ್, ಸಿ ಜೇಡ, ಡಿ ಡ್ರ್ಯಾಗನ್ ಫ್ಲೈ. ನೋಡ್ರಿ, ಅಂತರಂ ಇಡುಕ್ಕಿ ಇದು ಯಾವ ಜೀವಿಗಳ ಪ್ರಭೇದಕ್ಕೆ ಸೇರಿದೆ ಅಂತ ಪ್ರಶ್ನೆ ಕೇಳಿದಾರ. ಸರಿಯಾದ ಉತ್ತರ ಟೈಗರ್ ಪತಂಗ. ಪಶ್ಚಿಮ ಘಟ್ಟಗಳ ಇಡುಕ್ಕಿ ಪ್ರದೇಶದಲ್ಲಿ ವಿಜ್ಞಾನಿಗಳು ಹೊಸ ಜಾತಿಯ ಜೀವಿ ಅಂತರಂ ಇಡುಕ್ಕಿಯನ್ನು ಪತ್ತೆ ಹಚ್ಚಿದ್ದಾರೆ. ಇದು ಟೈಗರ್ ಪತಂಗ ಪ್ರಭೇದಕ್ಕೆ ಸೇರಿದ್ದಾಗಿದೆ. ಯಾವುದು? ಅಂತರಂ ಇಡುಕ್ಕಿ ಟೈಗರ್ ಪತಂಗಂ ಪ್ರಭೇದಕ್ಕೆ ಸೇರಿದ್ದಾಗಿದೆ. ಪ್ರಶ್ನೆ 3. ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ಫೋರಂ 2026 ಜೂನ್ 23ರಿಂದ 25ರವರೆಗೆ ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಆಪ್ಷನ್ ಎ ಜಾರ್ಜಿಯಾ, ಬಿ ಭಾರತ, ಸಿ USA, ಡಿ ಫ್ರಾನ್ಸ್. ಸಾರ್ವಜನಿಕ ಸೇವಾ ಫೋರಂ 2026 ಇದನ್ನು ಜಾರ್ಜಿಯಾ ದೇಶದ ಟಿಬಿಲಿಸಿ ಅಲ್ಲಿ ಆಯೋಜಿಸಲಾಗಿತ್ತು. ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ಫೋರಂ 2026ರ ಸರಣಿ ಕಾರ್ಯಕ್ರಮಗಳು ಜಾರ್ಜಿಯಾದ ಟಿಬಿಲಿಸಿಯಲ್ಲಿ ನಡೆದವು. ಈ ವರ್ಷದ ಮುಖ್ಯ ವಿಷಯ ಸಾರ್ವಜನಿಕ ಸಂಸ್ಥೆಗಳ ರೂಪಾಂತರ, ನಾವೀನ್ಯತೆ, ಭಾಗವಹಿಸುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಮುನ್ನಡೆಸುವುದಾಗಿದೆ. ಪ್ರಶ್ನೆ 4. ಕೃಷಿ ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳಿಗೆ ರಫ್ತು ಉತ್ತೇಜನ ನೀಡಲು APEDA ಆರಂಭಿಸಿರುವ ಕಾರ್ಯಕ್ರಮದ ಹೆಸರೇನು? ಆಪ್ಷನ್ ಎ ಕೃಷಿ ವಿಕಾಸ್, ಬಿ ಭಾರತಿ, ಸಿ ಕೃಷಿ ಉದ್ಯಮ್, ಡಿ ಸ್ಟಾರ್ಟ್ಅಪ್ ಕಿಸಾನ್. ಸರಿಯಾದಂತಹ ಉತ್ತರ ಭಾರತಿ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಕೃಷಿ ಉದ್ಯಮ ಉತ್ತೇಜನಕ್ಕೆ ಭಾರತಿ ಎಂಬ ಹೊಸ ರಫ್ತು ವೇಗವರ್ಧನೆಯ ಕಾರ್ಯಕ್ರಮವನ್ನು ಪರಿಚಯಿಸಿದೆ. ಪ್ರಶ್ನೆ ಸಂಖ್ಯೆ 5. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬುರೆವೆಶ್ನಿಕ್ ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಚೀನಾ, ಬಿ ರಷ್ಯಾ, ಸಿ ಇಸ್ರೇಲ್, ಡಿ ಜಪಾನ್. ಸರಿಯಾದಂತಹ ಉತ್ತರ ರಷ್ಯಾ. ಬುರೆವೆಶ್ನಿಕ್ ಎಂಬುದು ರಷ್ಯಾ ದೇಶವು ಅಭಿವೃದ್ಧಿಪಡಿಸಿರುವ ಪರಮಾಣು ಚಾಲಿತ ಮತ್ತು ಪರಮಾಣು ಸಾಮರ್ಥ್ಯ ಹೊಂದಿರುವ ಅತ್ಯಾಧುನಿಕ ಕ್ರೂಸ್ ಕ್ಷಿಪಣಿಯಾಗಿದೆ. ನೋಡ್ರಿ, ಇದೇ ರೀತಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.